ಇವರೆಲ್ಲ ಯಾರು? ಎಲ್ಲಿನ ದಂಡನಾಯಕರು? ಇವರು ಏನ್ ಹೇಳ್ತಾ ಇದ್ದಾರೆ? ತಿಳ್ಕೊಳ್ಳೋ ಆಸೆ ಇದೆಯಾ? ವಿಡಿಯೋ ಕೊನೆ ತನಕ ನೋಡಿ. ಕೊನೆಯಲ್ಲಿ ನಿಮಗೆ ಇದನ್ನ ವಿವರಿಸ್ತೇನೆ. ನನ್ನ ಓಟು ನನ್ನ ಅಧಿಕಾರ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿ ಕೂಡ. ಹಾಗೆಯೇ ನನ್ನ ಸಮಾಜ ನನ್ನ ಬದುಕೋದಕ್ಕೆ ಮಾತ್ರವಲ್ಲ, ಅದರ ಜವಾಬ್ದಾರಿ ಕೂಡ ನನ್ನದೇ. ನನ್ನ ಓಟು ನನ್ನ ಅಧಿಕಾರ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿ. ಹಾಗೆಯೇ ನನ್ನ ಸಮಾಜ ನಾನು ಬದುಕುವುದಕ್ಕೆ ಮಾತ್ರವಲ್ಲ, ಅದರ ಜವಾಬ್ದಾರಿ ಕೂಡ ನನ್ನದೇ. ನನ್ನ ಓಟು ನನ್ನ ಅಧಿಕಾರ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿ. ಹಾಗೆಯೇ ನನ್ನ ಸಮಾಜ ನನ್ನ ಬದುಕುವುದಕ್ಕೆ ಮಾತ್ರವಲ್ಲ, ಅದರ ಜವಾಬ್ದಾರಿ ಕೂಡ ನನ್ನದೇ. ನನ್ನ ಓಟು ಅಧಿಕಾರವಷ್ಟೇ ಅಲ್ಲ, ಅದು ನನ್ನ ಜವಾಬ್ದಾರಿ. ನಮ್ಮ ಸಮಾಜ ಬದುಕುವುದಕ್ಕಷ್ಟೇ ಅಲ್ಲ, ಅದು ಕೂಡ ನನ್ನ ಜವಾಬ್ದಾರಿ. ನಮ್ಮ ಮೂಲಭೂತ ಸೌಕರ್ಯಗಳು ಹೆಸರಿಗಷ್ಟೇ ಅಲ್ಲ, ಅದನ್ನು ಉನ್ನತವಾಗಿಸಿಕೊಳ್ಳುವುದು ಕೂಡ ನಮ್ಮದೇ ಜವಾಬ್ದಾರಿ. ನನ್ನ ಓಟು ನನ್ನ ಅಧಿಕಾರ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿ. ಹಾಗೆಯೇ ಈ ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ ಎಂದ ಮೇಲೆ ಸಮಾಜದ ಜವಾಬ್ದಾರಿ ಕೂಡ ನನ್ನದು. ನನ್ನ ಓಟು ನನ್ನ ಅಧಿಕಾರ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿ. ಹಾಗೆಯೇ ನನ್ನ ಸಮಾಜ ನಾನು ಬದುಕುವುದಕ್ಕೆ ಮಾತ್ರವಲ್ಲ, ಅದು ಕೂಡ ನನ್ನದೇ ಜವಾಬ್ದಾರಿ. ಏನಂತೀರಿ? ನನ್ನ ಓಟು ನನ್ನ ಅಧಿಕಾರ ಮಾತ್ರವಲ್ಲ, ನನ್ನ ಜವಾಬ್ದಾರಿ. ಹಾಗೆ ನನ್ನ ಸಮಾಜ ನಾನು ಬದುಕುವುದಕ್ಕಾಗಿ ಮಾತ್ರವಲ್ಲ, ಅದು ಕೂಡ ನನ್ನ ಜವಾಬ್ದಾರಿಯೇ. ನನ್ನ ಸಂವಿಧಾನ ಅದು ಕೂಡ ನನ್ನ ಹಕ್ಕುಗಳಿಗೆ ಮಾತ್ರವಲ್ಲ, ನನ್ನ ಕರ್ತವ್ಯಗಳು, ನನ್ನ ಜವಾಬ್ದಾರಿ. ನನ್ನ ಒಂದು ಓಟು ನನ್ನ ಅಧಿಕಾರ ಮಾತ್ರ ಅಲ್ಲ, ನನ್ನ ಜವಾಬ್ದಾರಿ. ಅದೇ ರೀತಿ ಈ ಒಂದು ಸಮಾಜ ನಾನು ಬದುಕೋದಕ್ಕೆ ಮಾತ್ರ ಅಲ್ಲ, ಈ ಸಮಾಜದ ಜವಾಬ್ದಾರಿನೂ ಕೂಡ ನನ್ನದೇ. ಯಾಕೆ ಅಂದರೆ ಆ ಸಮಾಜದಲ್ಲಿ ನಾನು ಕೂಡ ಒಬ್ಬ. ನನ್ನ ಓಟು ಬರೀ ನನ್ನ ಅಧಿಕಾರ ಮಾತ್ರವಲ್ಲ, ನನ್ನ ಜವಾಬ್ದಾರಿ ಕೂಡ. ನಾನು ಬದುಕುತ್ತಿರುವ ಮನೆ, ನನ್ನ ಜೀವನ, ನನ್ನ ಬದುಕು, ನನ್ನ ಸಮಾಜ ಇವೆಲ್ಲ ಇರುವುದು ಬರೀ ನಾನು ಬದುಕುವುದಕ್ಕೆ ಮಾತ್ರವಲ್ಲ, ಇವೆಲ್ಲದರ ಜವಾಬ್ದಾರಿ ಕೂಡ ನನ್ನದೇ. ನನ್ನ ಓಟ್ ನನ್ನ ಅಧಿಕಾರ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿ ಕೂಡ ಹೌದು. ಹಾಗೆಯೇ ನನ್ನ ಸಮಾಜವು ನನ್ನ ಬದುಕುವುದಕ್ಕೆ ಮಾತ್ರವಲ್ಲ, ಸಮಾಜದ ಜವಾಬ್ದಾರಿ ಕೂಡ ನನ್ನ ಜವಾಬ್ದಾರಿಯಾಗಿರುತ್ತದೆ. ನನ್ನ ಓಟು ನನ್ನ ಅಧಿಕಾರ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿ ಕೂಡ. ಹಾಗೆ ನನ್ನ ಸಮಾಜ ನಾನು ಬದುಕುವುದಕ್ಕೆ ಮಾತ್ರವಲ್ಲ, ಅದರ ಜವಾಬ್ದಾರಿ ಕೂಡ ನನ್ನದೇ. ನನ್ನ ಒಂದು ಓಟು ನನ್ನ ಅಧಿಕಾರ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿ ಕೂಡ. ಹಾಗೆಯೇ ನಾನು ಬದುಕುತ್ತಿರುವ ಸಮಾಜ ನಾನು ಅದನ್ನು ಅನುಭವಿಸಿಕೊಂಡು ಇರುವುದಕ್ಕೆ ಮಾತ್ರವಲ್ಲ, ಅದರ ಜವಾಬ್ದಾರಿ ಕೂಡ ನನ್ನದೇ. ಹಾಗೂ ಈ ಸತ್ಯ ನನಗೆ ಗೊತ್ತಿದೆ. ನನ್ನ ಓಟು ಬರೀ ನನ್ನ ಅಧಿಕಾರ ಮಾತ್ರವಲ್ಲ, ಅದು ನನ್ನ ಜವಾಬ್ದಾರಿ. ಹಾಗೆಯೇ ನಾನು ಬದುಕುತ್ತಿರುವ ಸಮಾಜ ಕೇವಲ ನಾನು ಬದುಕುವುದಕ್ಕಾಗಿಯೇ ಮಾತ್ರವಲ್ಲ, ಅದರ ಜವಾಬ್ದಾರಿ ಕೂಡ ನನ್ನದೇ. ಈ ಸತ್ಯ ನನಗೆ ತಿಳಿದಿದೆ. ನಿಮಗೆ ತಿಳಿದಿದೆಯೇ? ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ. ನಮಗೆ ಪ್ರಜಾಪ್ರಭುತ್ವ ಎಂದ್ರೆ ಏನು ಅನ್ನೋದು ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ತಿಳಿಸಲಾಗಿದೆ ಅಲ್ವಾ? ಜನರಿಂದ ಜನರಿಗಾಗಿ ಜನರೇ ನಡೆಸುವ ಆಡಳಿತ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆ. ಆದರೆ ಇವತ್ತು ನಡೆಯುತ್ತಿರುವ ಹೋರಾಟಗಳು ಇವೆಲ್ಲ ನೋಡಿದ್ರೆ ನಮಗೆ ಇದು ಜನರಿಂದ ಜನರ ವ್ಯವಸ್ಥೆ ಎನ್ನುವುದು ಮರೆತು ಹೋಗಿದೆ ಅನಿಸುತ್ತದೆ. ಆದರೆ ನಿಮ್ಮ ನಡುವೆ ಎಷ್ಟು ಹೆಚ್ಚಿನ ಜನರು ಇದರ ಸತ್ಯವನ್ನ ಅರಿತುಕೊಂಡು ನಮ್ಮದು ಎಂದ ಮೇಲೆ ಅದರ ಜವಾಬ್ದಾರಿ ಕೂಡ ನಮ್ಮದೇ ಎಂದು ಅರ್ಥ ಮಾಡಿಕೊಂಡಿದ್ದಾರೆ? ಅಂತವರು ಅದೇ ಜವಾಬ್ದಾರಿಯಲ್ಲಿ ಒಗ್ಗಟ್ಟಾಗಿ ಒಂದು ಜವಾಬ್ದಾರಿಯುತ ಸಮಾಜ ನಿರ್ಮಿಸುವಂತಹ ಹೆಜ್ಜೆ ಇಡ್ತಾ ಇದ್ದಾರೆ. ನಿಮಗೂ ಅಂತಹ ಸಮಾಜದ ಆಸಕ್ತಿ ಇದೆಯಾ? ಆಸೆ ಇದೆಯಾ? ಹಾಗಾದ್ರೆ ಅದಕ್ಕೆ ಬೇಕಾದ ಜವಾಬ್ದಾರಿ ತೆಗೆದುಕೊಳ್ಳಲು ನೀವು ತಯಾರಿದ್ದೀರಾ? ಜವಾಬ್ದಾರಿ ಏನೆಂದಾದರೂ ಗೊತ್ತಿದೆಯಾ? ಕನಿಷ್ಠ ತಿಳಿದುಕೊಳ್ಳುವ ಆಸಕ್ತಿ ಇದೆಯಾ? ಮೇಲಿನ ಪ್ರಶ್ನೆಗಳಿಗೆಲ್ಲ ಹೌದು ಎಂದಾದರೆ
ಇವರಂತೆ ನಿಮ್ಮದು ಒಂದು ವಿಡಿಯೋ ಕಮೆಂಟ್ನಲ್ಲಿ ಬರಲಿ. ಜವಾಬ್ದಾರಿಯುತ ಪ್ರಜೆಗಳು ತಮ್ಮ ಒಗ್ಗಟ್ಟಿನ ಬಾಗಿಲು ನಿಮಗೋಸ್ಕರ ತೆರೆದು ನಿಮ್ಮನ್ನ ಆಹ್ವಾನಿಸುತ್ತಾರೆ. ಆದರೆ ಆ ಅವಕಾಶವನ್ನ ನೀವೇ ಮಾಡಿಕೊಳ್ಳಬೇಕಾಗಿದೆ. ನೀವೇ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗಿದೆ. ಹಾಗಾದ್ರೆ ತಡ ಯಾಕೆ?